ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಮಿ ಕಾಮರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋಲಿ ನಾವು ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ತಿಳ್ಕೊಳ್ಳೋಣ, CRM. ಸೊ ದಿಸ್ ಇಸ್ ದ ಲಾಸ್ಟ್ ಕಾನ್ಸೆಪ್ಟ್ ಆಫ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಸೊ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಲಾಸ್ಟ್ ಕಾನ್ಸೆಪ್ಟ್ ಆಗಿರುತ್ತೆ. ಆ್ಯಂಡ್ ಐ ಹೋಪ್ ನಾನು ಎಲ್ಲ ಸಿಲೆಬಸ್ ಕಂಪ್ಲೀಟ್ ಮಾಡಿದ್ದೀನಿ, ಯೂನಿಟ್ 8 ಅನ್ಕೊತೀನಿ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟು. ಇನ್ ಕೇಸ್ ನಿಮಗೆ ನಾನು ಏನಾದ್ರು ಸಿಲೆಬಸ್ ಮಿಸ್ ಮಾಡಿದ್ದೀನಿ ಅಂತ ಅನಿಸಿದ್ರೆ ನೀವು ಕಮೆಂಟ್ ಮಾಡಿ, ಆ ಟಾಪಿಕ್ ಬಗ್ಗೆ ನಾವು ಮತ್ತೆ ಕ್ಲಾಸಲ್ಲಿ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ಇಟ್ ಈಸ್ ಇಂಪಾರ್ಟೆಂಟ್ ಟು ಸ್ಯಾಟಿಸ್ಫೈ ದ ಟಾರ್ಗೆಟ್ ಕಸ್ಟಮರ್ಸ್. ಎಸ್ ಆರ್ ನೋ? ಒಂದು ಕಸ್ಟಮರ್ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಿದ್ದಾರೆ ಅಂತಂದರೆ ಒಂದು ಪ್ರೈಸ್ ಕೊಟ್ಟು, ಅಮೌಂಟ್ ಕೊಟ್ಟು, ಸೊ ನಾವು ಏನು ಮಾಡಬೇಕು, ಇನ್ ರಿಟರ್ನ್ ಆಗಿ ನಾವು ಅವ್ರಿಗೆ ಸ್ಯಾಟಿಸ್ಫೈ ಮಾಡೋಕ್ಕೆ ಟ್ರೈ ಮಾಡಬೇಕು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಸ್ಯಾಟಿಸ್ಫೈ ದ ಕಸ್ಟಮರ್ಸ್. ಓಕೆ, ದ ಸೇಲ್ಸ್ ಆಫ್ ಕಂಪನಿ ಆರ್ ಫ್ರಮ್ 2 ಗ್ರೂಪ್ಸ್. ಯಾರಿಗೆ? ಒಂದು ನ್ಯೂ ಕಸ್ಟಮರ್ಸ್, ಒಂದು ರಿಪೀಟೆಡ್ ಕಸ್ಟಮರ್ಸ್. ಸೊ ನ್ಯೂ ಕಸ್ಟಮರ್ಸ್, ಇನ್ ಕೇಸ್ ನಾವು ನ್ಯೂ ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡಬೇಕಪ್ಪ ಅಂತಂದರೆ ನಾವು 6 times ಜಾಸ್ತಿ ಎಫರ್ಟ್ಸ್, ಕಾಸ್ಟ್ ಹಾಕಬೇಕಾಗತ್ತೆ. ಓಕೆ, ಅವ್ರನ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ. ಬಟ್ ನಾವು ರಿಪೀಟೆಡ್ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಯಾರು ಇರ್ತಾರಲ್ವಾ, ಅವ್ರನ್ನೇನ ನಾವು ಲೂಸ್ ಮಾಡ್ಕೊಂಡಿವಿ ಅಂದ್ಕೊಳ್ಳಿ, 16 times ಅಷ್ಟು ನಾವು ಎಫರ್ಟ್ಸ್ ಹಾಕಬೇಕಾಗುತ್ತೆ, ಕಾಸ್ಟ್ ಹಾಕಬೇಕಾಗುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಹಾಗಾಗಿ ನಾವು ಆದಷ್ಟು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ಬೇಕು ಅಂತ. ಓಕೆ, ನೆಕ್ಸ್ಟ್ ಕಸ್ಟಮರ್ ಲಾಯಲ್ಟಿ. ಕಸ್ಟಮರ್ ಲಾಯಲ್ಟಿಯಲ್ಲಿ ಒಂದು 3 types ಬರುತ್ತೆ. ಒಂದು ಬಂದುಬಿಟ್ಟು ಎಮೋಷ್ನಲ್ ಲಾಯಲ್ಟಿ ಅಂತ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ತಾಯಿಯವರು ಒಂದು ಸಾರಿ ಶಾಪಿಗೆ ಹೋಗ್ತಾ ಇರ್ತಾರೆ, ಯೂಶ್ವಲಿ ಅಲ್ಲೇ ಪರ್ಚೇಸ್ ಮಾಡ್ತಿರ್ತಾರೆ ಅಂದ್ಕೊಳ್ಳಿ. ಆ್ಯಂಡ್ ನಾನು ಕೂಡ ಅಷ್ಟೇ, ನನ್ನೂ ಕರ್ಕೊಂಡು ಹೋಗ್ತಿರ್ತಾರೆ. ಸಿನ್ಸ್ ಮೈ ಚೈಲ್ಡ್ಹುಡ್ ನಾವು ಅಲ್ಲೇ ಶಾಪಿಂಗ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಏನಾಗುತ್ತೆ, ನಾವೇನು ಮಾಡ್ತೀವಿ, ಸೊ ಅಮ್ಮ ಅಲ್ಲೇ ಪರ್ಚೇಸ್ ಮಾಡ್ತಿದ್ರು, ನಾನು ಅಲ್ಲೇ ಪರ್ಚೇಸ್ ಮಾಡ್ತಿದ್ದೀನಿ. ಈವನ್ ನನ್ನ ಫ್ಯೂಚರ್ ಜನ್ರೇಷನ್ಗೂ ನಾವು ಅಲ್ಲೇ ಕರ್ಕೊಂಡು ಹೋಗ್ತಿರ್ತೀವಿ ಅಂದ್ಕೊಳ್ಳಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಎಮೋಷ್ನಲ್ ಲಾಯಲ್ಟಿ. ಅಂದರೆ ದೆರ್ ಇಸ್ ಸಮ್ ಎಮೋಷ್ನಲ್ ಕನೆಕ್ಷನ್ ಅಂತ. ಸೊ ಅದು ಎಮೋಷ್ನಲ್ ಲಾಯಲ್ಟಿ ಅಂತ. ನೆಕ್ಸ್ಟ್ ಪ್ರೈಸ್ ಲಾಯಲ್ಟಿ. ಪ್ರೈಸ್ ಲಾಯಲ್ಟಿ ಅಂದರೆ ಏನು? ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ, ನಾವೊಂದು ಶಾಪ್ ಇರುತ್ತೆ, ಒಂದು 2A-B ಶಾಪ್ ಇರುತ್ತೆ ಅಂದ್ಕೊಳ್ಳಿ. ಸೊ A ಶಾಪು ಸ್ವಲ್ಪ ಜಾಸ್ತಿ ಪ್ರೈಸ್ ಕೋಟ್ ಮಾಡ್ತಾರೆ, B ಶಾಪು ಕಮ್ಮಿ ಪ್ರೈಸ್ ಕೋಟ್ ಮಾಡ್ತಾರೆ. ನಾನು ಎಲ್ಲಿ ಹೋಗ್ತೀನಿ, ಎಲ್ಲಿ ನನಗೆ ಕಮ್ಮಿ ಅನಿಸುತ್ತೋ, ಕ್ವಾಲಿಟಿ ಕರೆಕ್ಟ್ ಸೇಮ್ ಇರುತ್ತೋ ಅಲ್ಲಿ ಹೋಗ್ಬಿಟ್ಟು ನಾನು ಪರ್ಚೇಸ್ ಮಾಡ್ತೀನಿ. ಓಕೆ, ದಟ್ ಈಸ್ ಕಾಲ್ಡ್ ಆಸ್ ಪ್ರೈಸ್ ಲಾಯಲ್ಟಿ. ನನಗೆ ಎಲ್ಲಿ ಪ್ರೈಸ್ ಓಕೆ ಅನಿಸುತ್ತೋ ನಾನು ಅಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ತೀನಿ. ನೆಕ್ಸ್ಟ್ ಮೊನೋಪೊಲಿ ಲಾಯಲ್ಟಿ ಅಂತ. ಸೊ ಮೊನೋಪೊಲಿ ಲಾಯಲ್ಟಿ ಅಂತಂದರೆ ಇಲ್ಲಿ ಏನಾಗ್ಬಿಡುತ್ತೆ, ಒಂಥರ ಕಂಪಲ್ಷನ್ ಆದಂಗೆ ಆಗ್ಬಿಡುತ್ತೆ. ಯಾಕಂದರೆ ನಮ್ಮ ಸುತ್ತಮುತ್ತ ಬೇರೆ ಯಾರೂ ಇರಲ್ಲ, ಆಪ್ಷನ್ಸ್ ಇರಲ್ಲ, ನಮಗೆ ಆಪ್ಷನ್ಸ್ ಕಮ್ಮಿ ಇರುತ್ತೆ. ಸೊ ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಯಾರು ಇರ್ತಾರಲ್ವ ಅವ್ರ ಹತ್ರನೇ ಪರ್ಚೇಸ್ ಮಾಡಬೇಕಾಗುತ್ತೆ. ಹೌದಾ? ಸೊ ದಟ್ ಈಸ್ ಕಾಲ್ಡ್ ಎಸ್ ಮೊನೋಪೊಲಿ ಲಾಯಲ್ಟಿ ಅಂತ. ನಮಗೆ ಇಷ್ಟ ಇರಲಿ ಬಿಡಲಿ, ನಾವು ಅವ್ರ ಹತ್ರನೇ ಪರ್ಚೇಸ್ ಮಾಡಬೇಕು, ಬಿಕಾಸ್ ಆಪ್ಷನ್ಸ್ ಕಮ್ಮಿ ಇರುತ್ತೆ ಅಂತ. ಓಕೆ, ಐ ಹೋಪ್ ನಿಮಗೆ ಅರ್ಥ ಆಗಿದೆ ಕಸ್ಟಮರ್ ಲಾಯಲ್ಟಿ ಅಂತ. ನೆಕ್ಸ್ಟ್ ದ ಕಸ್ಟಮರ್ ರಿಲೇಷನ್ಶಿಪ್ ಸೈಕಲ್ ಗಿವ್ಸ್ ಆ್ಯನ್ ಐಡಿಯಾ ಅಬೌಟ್ ದ ವೇರಿಯಸ್ ಸ್ಟೇಜಸ್ ಆಫ್ ರಿಲೇಷನ್ಶಿಪ್. ಓಕೆ, ಈಗ ಲಾಯಲ್ಟಿಯಲ್ಲಿ ವೇರಿಯಸ್ ಸ್ಟೇಜಸ್ ಬರುತ್ತೆ. ಯಾವ್ಯಾವ ಸ್ಟೇಜಸ್ ಅಂತ ನೋಡೋಣ. ಫಸ್ಟ್ ಪ್ರಾಸ್ಪೆಕ್ಟ್ ಅಂತಂದರೆ ದ ಪರ್ಸನ್ ಹೂಮ್ ದ ಆರ್ಗನೈಸೇಷನ್ ಬಿಲೀವ್ಸ್ ಕ್ಯಾನ್ ಬಿ ಪರ್ಸ್ಯೂಡೆಡ್ ಟು ಬೈ. ಫಾರ್ ಎಕ್ಸಾಂಪಲ್, ಇದು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಕಂಪನಿಯವರು. ಸೊ ಇದು ಪೆನ್ ಅವಶ್ಯಕತೆ ಯಾರಿಗಿದೆ, ಸೊ ಆ ಥರ ಕಸ್ಟಮರ್ಸ್ ಅವ್ರು ಟಾರ್ಗೆಟ್ ಮಾಡ್ತಾರೆ. ಆ್ಯಂಡ್ ಅವ್ರಿಗೆ ಆಲ್ಮೋಸ್ಟ್ ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಪರ್ಚೇಸ್ ಮಾಡೋಕ್ಕೆ ಕಸ್ಟಮರ್ಸ್ಗೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಇದು ಆ ಸ್ಟೇಜ್. ಓಕೆ, ಪ್ರಾಸ್ಪೆಕ್ಟ್. ನೆಕ್ಸ್ಟ್ ಸ್ಟೇಜ್ನಲ್ಲಿ ಪರ್ಚೇಸರ್. ಆ್ಯಕ್ಚುಯಲ್ ಬೈಯರ್ಸ್ ಯಾರು? ಇವಾಗ ನಾನು ಈ ಪೆನ್ ಪ್ರೊಡ್ಯೂಸ್ ಮಾಡಿದ್ದೀನಿ ಅಂದರೆ 100% ಎಲ್ಲರೂ ಪರ್ಚೇಸ್ ಮಾಡಬೇಕು, ನಾನು ಅಪ್ರೋಚ್ ಮಾಡಿದವರು ಅಂತ ಏನಿರಲ್ಲ ಅಲ್ಲ. ಸೊ ನಾನು ಅಪ್ರೋಚ್ ಮಾಡಿದ್ರೆ ಎಷ್ಟು ಮಂದಿ ಪರ್ಚೇಸ್ ಮಾಡಿದರು, ನಂಬರ್ ಆಫ್ ಪೀಪಲ್ ಹೂ ಬೈಸ್ ದ ಪ್ರಾಡಕ್ಟ್, ಅದು ಸೆಕೆಂಡ್ ಸ್ಟೇಜ್. ನೆಕ್ಸ್ಟ್ ಸ್ಟೇಜ್ ಬಂದ್ಬಿಟ್ಟು ಕ್ಲೈಂಟ್. ಸೊ ಇಲ್ಲೇನಾಗುತ್ತೆ, ಮೇಕ್ಸ್ ರಿಪೀಟೆಡ್ ಪರ್ಚೇಸಸ್ ಅಟ್ ದ ಸ್ಟೋರ್ ಬಟ್ ಮೇ ನಾಟ್ ಬಿ ವೆರಿ ಸ್ಯಾಟಿಸ್ಫೈಡ್. ಪರ್ಚೇಸ್ ಮಾಡ್ತಾರೆ, ಇವಾಗ ನನಗಿದು ಅವಶ್ಯಕತೆ ಇದೆ, ನಾನು ಪರ್ಚೇಸ್ ಮಾಡ್ತೀನಿ, ಬಟ್ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಏನಿಲ್ಲ. ಸೊ ಅದನ್ನು ನಾವು ಕ್ಲೈಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಸಪೋರ್ಟರ್. ಲೈಕ್ಸ್ ದ ಆರ್ಗನೈಸೇಷನ್ ಬಟ್ ದ ಸಪೋರ್ಟ್ ಇಸ್ ಪ್ಯಾಸಿವ್. ಆರ್ಗನೈಸೇಷನ್ ಅಂದರೆ ಇಷ್ಟ, ಬಟ್ ಸಪೋರ್ಟ್ ಈ ಕಡೆ ನಂಗೆ ಇಷ್ಟ ಅಂತನೂ ಇಲ್ಲ, ಈ ಪ್ರಾಡಕ್ಟು ನನಗೆ ಇಷ್ಟ ಆಗಿಲ್ಲ ಅಂತನೂ ಇಲ್ಲ, ಬಟ್ ಓಕೆ ಇದ್ರೂ ಓಕೆ ಇಲ್ಲಿದ್ರೂ ಓಕೆ ಅನ್ನೋ ಥರ ಇರ್ತಾರಲ್ಲ. ಸೊ ದಟ್ ಇಸ್ ಕಾಲ್ಡ್ ಎ ಸಪೋರ್ಟರ್, ಬಟ್ ಆರ್ಗನೈಸೇಷನ್ನ ಇಷ್ಟಪಡ್ತಿರ್ತಾರೆ. ಓಕೆ, ನೆಕ್ಸ್ಟ್ ಅಡ್ವೊಕೇಟ್ ಅಂತಂದರೆ ರೆಕಮೆಂಡ್ಸ್ ಅದರ್ ಟು ಮೇಕ್ ಪರ್ಚೇಸಸ್ ಫ್ರಮ್ ದ ಆರ್ಗನೈಸೇಷನ್. ಯಾರಿಗಾನ ಇನ್ಫ್ಲೂಯೆನ್ಸ್ ಮಾಡ್ತಾರೆ, ನೀವು ತೊಗೊಳ್ಳಿ ಚೆನ್ನಾಗಿದೆ, ಪರ್ಚೇಸ್ ಮಾಡಿ ಅಂತಂತು. ಸೊ ದಟ್ ಇಸ್ ನೆಕ್ಸ್ಟ್ ಸ್ಟೇಜ್. ನೆಕ್ಸ್ಟ್ ಬಂದ್ಬಿಟ್ಟು ಲಾಯಲ್ ಕಸ್ಟಮರ್ಸ್. ಹ್ಯಾಸ್ ಮ್ಯೂಚುವಲಿ ಬೆನಿಫಿಷಿಯಲ್ ರಿಲೇಷನ್ಶಿಪ್ ಬೇಸ್ಡ್ ಆನ್ ದ ವ್ಯಾಲ್ಯೂ ಆ್ಯಂಡ್ ಟ್ರಸ್ಟ್, ಅ ಸಾರ್ಟ್ ಆಫ್ ಪಾರ್ಟ್ನರ್ಶಿಪ್ ವಿತ್ ಅ ರೀಟೇಲರ್. ಸೊ ಲಾಯಲ್ ಕಸ್ಟಮರ್ಸ್ ಅಂದರೆ ಇವ್ರಿಗೆ ಇಷ್ಟ ಆಗಿ ಅವರು ಯಾವಾಗಲೂ ಅವ್ರ ಹತ್ರನೇ ಪರ್ಚೇಸ್ ಮಾಡ್ತಾ ಇರ್ತಾರೆ. ಸೊ ದಟ್ ಇಸ್ ಕಾಲ್ಡ್ ಆಸ್ ಲಾಯಲ್ ಕಸ್ಟಮರ್ಸ್. ಸೊ ದೀಸ್ ಆರ್ ದ ಸ್ಟೇಜಸ್ ಅಂತ. ಸೊ ಹೀಗೆ ಉಲ್ಟಾ ಹೋಗಬೇಕು, ಕೆಳಗಿಂದ ಮೇಲೆ. ಓಕೆ, ನೆಕ್ಸ್ಟ್
CRM is a collaborative approach to develop and manage a relationship with customers. ಹೌದಾ, ಇದೊಂಥರ ಕೊಲಾಬ್ರೇಟಿವ್ ಅಪ್ರೋಚ್ ಇದ್ದಂಗೆ ಟು ಡೆವಲಪ್ ಆ್ಯಂಡ್ ಮ್ಯಾನೇಜ್ ಅ ರಿಲೇಷನ್ಶಿಪ್ ವಿತ್ ದ ಕಸ್ಟಮರ್ಸ್ ಅಂತ ಹೇಳ್ತಾರೆ. ಓಕೆ, CRM software is used to support these processes, storing information on current and prospective customers. ಇಲ್ಲೇನಾಗುತ್ತೆ, CRM ಸಾಫ್ಟ್ವೇರ್ ಏನು ಮಾಡ್ತಾರೆ ಅಂತಂದರೆ ಅವರು ಕಸ್ಟಮರ್ ಡೇಟಾನ ಕಲೆಕ್ಟ್ ಮಾಡಿಬಿಟ್ಟು ಇನ್ಫಾರ್ಮೇಷನ್ ಎಲ್ಲ ತೊಗೊಂಡ್ಬಿಟ್ಟು ಕರೆಂಟ್ ಕಸ್ಟಮರ್ಸ್ ಆಗಿರ್ಬೋದು, ಪ್ರಾಸ್ಪೆಕ್ಟಿವ್ ಕಸ್ಟಮರ್ಸ್ ಆಗಿರ್ಬೋದು, ಅವ್ರದ್ದು ಡೀಟೇಲ್ಸ್ ತೊಗೊಂಡು ಸಾಫ್ಟ್ವೇರಲ್ಲಿ ಇಟ್ಕೊಂಡಿರ್ತಾರೆ. ಸೊ ಇದು CRM ಸಾಫ್ಟ್ವೇರ್, ಅದಕ್ಕೆ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್, ಯೂಶಲಿ ಡಾಟಾಬೇಸ್ ಇಸ್ ಕ್ರಿಯೇಟೆಡ್ ಟು ಹೆಲ್ಪ್ ದ ರಿಟೇಲರ್ ಟು ಇಂಪ್ರೂವ್ ದ ಸರ್ವಿಸಸ್ ಟು ದ ಕಸ್ಟಮರ್ಸ್. ಯಾಕೆ ಡಾಟಾಬೇಸ್ ಕ್ರಿಯೇಟ್ ಮಾಡ್ತಾರೆ ಅಂತಂದರೆ ಅದು ರಿಟೇಲರ್ಗೆ ಹೆಲ್ಪ್ ಮಾಡಬೇಕು. ಯಾಕೆ ಅಂತಂದರೆ ಸರ್ವಿಸಸ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಕಸ್ಟಮರ್ಸ್ ಹತ್ರ ಅಂತ. ಓಕೆ, ಇನ್ ಇಂಡಿಯಾ ರಿಟೇಲರ್ಸ್ ಸಚ್ ಆಸ್ ರಿಲಯನ್ಸ್, HDFC, Shoppers Stop and ICI have adopted CRM as a strategy to deal with the competition. ಸೊ ಇದರಿಂದ ನಮಗೆ ಏನಾಗುತ್ತೆ, CRM ಡೇಟಾಬೇಸ್, ಕಸ್ಟಮರ್ಸ್ ಡೇಟಾಬೇಸ್ ಎಲ್ಲ ನಾವು ಕಲೆಕ್ಟ್ ಮಾಡ್ಕೊತೀವಿ. ಹೌದಾ, ಅದರಿಂದ ಏನು ಹೆಲ್ಪ್ ಆಗುತ್ತೆ ನಮಗೆ ಅಂದರೆ ಇವ್ರಿಗೆಲ್ಲ ಇಂಡಿಯಾಲಿ ಈ ರಿಟೇಲರ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಕಾಂಪಿಟೇಷನ್ಗೆ ಡೀಲ್ ಮಾಡ್ಬೋದು ಅವ್ರಿಗೆ ಕಸ್ಟಮರ್ಸ್ ಇನ್ಫಾರ್ಮೇಷನ್ ಗೊತ್ತಿದ್ರೆ. ಸೊ ಹಾಗಾಗಿ CRM ಇಂಡಿಯಾದಲ್ಲಿ ಇವ್ರವ್ರಿಗೆ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಓಕೆ, ನೆಕ್ಸ್ಟ್, ಬೆನಿಫಿಟ್ಸ್ ಆಫ್ ಕಸ್ಟಮರ್ಸ್ ಲಾಯಲ್ಟಿ ಆರ್ CRM ಪ್ರೋಗ್ರಾಮ್ಸ್. ಓಕೆ, ಲೋ ಕಾಸ್ಟ್ ರಿಟೆನ್ಷನ್. ಓಕೆ, ಲೋ ಕಾಸ್ಟ್ ರಿಟೆನ್ಷನ್ ಅಂದರೆ ಏನು ಅಂದರೆ, ಈಗ ನ್ಯೂ ಕಸ್ಟಮರ್ಸ್ನ ನಾವು ಅಟ್ರಾಕ್ಟ್ ಮಾಡ್ಕೋಬೇಕು ಅಂತಂದರೆ ನಾವು ಮುಂಚೆನೇ ಹೇಳಿದೆ ಒಂದು 6 times ಅಷ್ಟು ಜಾಸ್ತಿ ಎಫರ್ಟ್ಸ್ ಹಾಕಬೇಕು ಅಂತ. ಹೌದಾ, ಬಟ್ ನಾವು ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ನ ರಿಟೈನ್ ಮಾಡ್ಕೊಂಡ್ರೆ ನಮಗೆ ಕಾಸ್ಟ್ ಕಮ್ಮಿ ಆಗುತ್ತೆ. ಸೊ ಅದು ಬೆನಿಫಿಟ್ ಆಫ್ ದ ಕಸ್ಟಮರ್ಸ್ ಲಾಯಲ್ಟಿ ಅಂತ. ಕಸ್ಟಮರ್ಸ್ ಲಾಯಲ್ಟಿ CRM ಪ್ರೋಗ್ರಾಮ್ಸ್ ಅಂತ ಇದು ಒಂದು ಬೆನಿಫಿಟ್ ಅಂತ. ನೆಕ್ಸ್ಟ್, ಬೆಟರ್ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ, ಓಕೆ, ಬೆಟರ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲೇನಾಗುತ್ತೆ, ನಮಗೆ ಕಸ್ಟಮರ್ ಪ್ರಾಬ್ಲಮ್ಸ್ ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಸೊ ಕಸ್ಟಮರ್ಸ್ ಪ್ರಾಬ್ಲಮ್ಸ್ ತಿಳ್ಕೊಂಡ್ಬಿಟ್ಟು ನಾವೇನು ಮಾಡ್ತೀವಿ, ಅದನ್ನು ಕ್ವಾಲಿಟಿ ಆಗಿರ್ಬೋದು, ಏನು ಪ್ರಾಬ್ಲಮ್ಸ್ ಇರುತ್ತೋ ಅದನ್ನು ಇಂಪ್ರೂವ್ಮೆಂಟ್ ಮಾಡಿ ಕಸ್ಟಮರ್ಸಿಗೆ ಸೆಲ್ ಮಾಡಿದರೆ ಆವಾಗ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೊ ಅಲ್ಲಿ ಬೆಟರ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಬೆನಿಫಿಟ್ ಅಂತ. ನೆಕ್ಸ್ಟ್, ಎಂಪ್ಲಾಯಿ ಪ್ರೊಡಕ್ಟಿವಿಟಿ ಅಂತ. ಓಕೆ, ಈಗ ಕಸ್ಟಮರ್ಸಿಗೆ ಏನೇನು ಅವಶ್ಯಕತೆ ಇದೆ, ಏನೇನು ಅವಶ್ಯಕತೆ ಇಲ್ಲ, ಯಾವುದು ಡಿಮ್ಯಾಂಡ್ ಜಾಸ್ತಿ ಇದೆ, ಯಾವ್ದು ಡಿಮ್ಯಾಂಡ್ ಇಲ್ಲ ಅಂತ ನಮಗೆ ಗೊತ್ತಾದಮೇಲೆ ಸೊ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತಾ, ಎಂಪ್ಲಾಯೀಸ್ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತಾ. ಸೊ ಅದು ಒಂದು ಬೆನಿಫಿಟ್ ಅಂತ. ಹೆಲ್ಪ್ಸ್ ಇನ್ ಮೈಕ್ರೋ ಮಾರ್ಕೆಟಿಂಗ್ ಅಂತ. ಓಕೆ, ಸೊ ನಮ್ಮ ಹತ್ರ ಇರೋ ಇನ್ಫಾರ್ಮೇಷನಿಂದ ನಮಗೇನು ಗೊತ್ತಾಗುತ್ತೆ, ನಾವು ಕೆಲವೊಂದು ಕಸ್ಟಮರ್ ಗ್ರೂಪ್ನ ಟಾರ್ಗೆಟ್ ಮಾಡ್ಬೋದು. ಓಕೆ, ಆ ಗ್ರೂಪ್ ಆಫ್ ಕಸ್ಟಮರ್ಸ್ನ ಟಾರ್ಗೆಟ್ ಮಾಡಿಬಿಟ್ಟು ಅವ್ರಿಗೆ ಇಷ್ಟ ಆಗಿರುವಂತಹ ಪ್ರಾಡಕ್ಟ್ಸೇ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಹೌದಾ, ಸೊ ದಟ್ ಈಸ್ ಕಾಲ್ಡ್ ಆಸ್ ಇಟ್ ಹೆಲ್ಪ್ಸ್ ಇನ್ ಮೈಕ್ರೋ ಮಾರ್ಕೆಟಿಂಗ್ ಅಂತ. ಕೆಲವೊಂದು ಗ್ರೂಪ್ ಆಫ್ ಕಸ್ಟಮರ್ಸ್ನ ನಾವು ಟಾರ್ಗೆಟ್ ಮಾಡಿಬಿಟ್ಟು ಅವ್ರಿಗೆ ಪ್ರಾಡಕ್ಟ್ಸ್ನ ರೀಚ್ ಮಾಡಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದು. ಓಕೆ, ದಟ್ ವಿಲ್ ಬಿ ಹೆಲ್ಪ್ಫುಲ್ ಅಂತ ಕಸ್ಟಮರ್ಸ್ ಲಾಯಲ್ಟಿ ಆ್ಯಂಡ್ CRM ಪ್ರೋಗ್ರಾಮ್ಸಿಂದ. ನೆಕ್ಸ್ಟ್, ಬೆಟರ್ ವಿಸಿಬಿಲಿಟಿ ಆಫ್ ಬಿಸ್ನೆಸ್ ಪರ್ಫಾರ್ಮೆನ್ಸ್. ಹೌದಾ, ಇಲ್ಲೇನಾಗುತ್ತೆ ಅಂತಂದರೆ ಕಸ್ಟಮರ್ ಡೀಟೇಲ್ಸ್ ನಮ್ಮ ಹತ್ರ ಆಲ್ರೆಡಿ ಇರೋದ್ರಿಂದ ಸೊ ನಮಗೆ ಬೆಟರ್ ವಿಸಿಬಿಲಿಟಿ ಇರುತ್ತೆ, ಬಿಸ್ನೆಸ್ ಪರ್ಫಾರ್ಮೆನ್ಸ್ ಬಗ್ಗೆ ನಮಗೆ ಗೊತ್ತಿರುತ್ತೆ ಅಂತ. ಓಕೆ, ಡೆವಲಪ್ಮೆಂಟ್ ಆಫ್ ಸ್ಟೋರ್ ಆ್ಯಸ್ ಅ ಬ್ರ್ಯಾಂಡ್. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಪರ್ಟಿಕ್ಯುಲರ್ ಸ್ಟೋರ್ಗೆ ಯಾವಾಗಲೂ ಹೋಗ್ತಾ ಇರ್ತೀವಿ ಅಂದ್ಕೊಳ್ಳಿ. ಸೊ ಅದು ಅಲ್ಲೆಲ್ಲ ಚೆನ್ನಾಗಿ ನಮಗೆ ಇಷ್ಟ ಆಗಿರೋ ಪ್ರಾಡಕ್ಟ್ಸ್ ಎಲ್ಲ ಸಿಗ್ತಾ ಇದೆ ಅಲ್ಲಿ ಅಂತಂದಾಗ ಅದನ್ನೇ ಒಂಥರ ಬ್ರ್ಯಾಂಡ್ ಆದಂಗೆ ಆಗ್ಬಿಡುತ್ತೆ, ಅಂದರೆ ಫೇಮಸ್ ಆಗಿಬಿಡುತ್ತೆ ಅಂತ. ಸೊ ಅದು ಒಂದು ಬೆನಿಫಿಟ್ಸ್ ಅಂತ. ಓಕೆ, ಸೊ ನೆಕ್ಸ್ಟ್, CRM ಪ್ರಾಸೆಸ್. ಡೆವಲಪಿಂಗ್ CRM ಕನ್ಸಿಸ್ಟ್ ಆಫ್ 6 steps ಆ್ಯಸ್ ಫಾಲೋಸ್. ಸೊ ಇದೆಲ್ಲ ಹೇಳೋಕ್ಕಿಂತ ಮುಂಚೆ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ನೀವು ನೋಡಿರ್ಬೋದು ಫಾರ್ ಎಕ್ಸಾಂಪಲ್ ಅಪೋಲೋ ಫಾರ್ಮಸಿ ಆಗಿರ್ಬೋದು ಅಥವಾ ಮೋರ್ ಆಗಿರ್ಬೋದು. ಸೊ ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ನಿಮ್ಮ ನಂಬರ್ ತೊಗೊಂಡಿರ್ತಾರೆ ಅವರು. ಹೌದಾ, ಅವ್ರ ನಂಬರ್ ತೊಗೊಂಡಿರ್ತಾರೆ ಆ್ಯಂಡ್ ಆ ನಂಬರ್ ಫಿಲ್ ಮಾಡಿ ನಿಮ್ಮದು ಕಸ್ಟಮರ್ ಡೀಟೇಲ್ಸ್ ಎಲ್ಲ ಫಿಲ್ ಆಗಿರುತ್ತೆ ಅಲ್ಲಿ. ನಾವು ತುಂಬ ಸತಿ ನೋಡಿರ್ತೀವಿ. ಸೊ ಅಲ್ಲೇನಾಗುತ್ತೆ, ನೀವು ಏನೇನು ಪರ್ಚೇಸ್ ಮಾಡಿರ್ತೀರಾ ಅದು ಹಿಸ್ಟ್ರಿ ಅವ್ರ ಹತ್ರ ಇರುತ್ತೆ ಮುಂಚೆನೇ. ಸೊ ಅದರಿಂದ ಏನಾಗುತ್ತೆ ಫ್ಯೂಚರಲ್ಲಿ ಮತ್ತೆ ನಿಮಗೆ ಹೆಲ್ಪ್ ಆಗುತ್ತೆ. ಹೆಂಗೆ ಹೆಲ್ಪ್ ಆಗುತ್ತೆ ಅಂತ ಇದನ್ನು ಹೇಳ್ಕೊತ ಹೋದಾಗ ಹೇಳ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ನಾವು ಅಪೋಲೋ ಫಾರ್ಮಸಿನೇ ತೊಗೊಳ್ಳೋಣ ಇಲ್ಲಿ. ಓಕೆ, ಫಸ್ಟ್ ಪ್ರಾಸೆಸ್ ಏನಿರುತ್ತೆ ಅಂದರೆ ಅಕ್ವೈರಿಂಗ್ ಆ್ಯಂಡ್ ಮೇಂಟೈನಿಂಗ್ ಕನ್ಸ್ಯೂಮರ್ ಡಾಟಾಬೇಸ್. ಅವ್ರನ್ನ ಹೋಗಿ ಏನೋ ಒಂದು ಪರ್ಚೇಸ್ ಮಾಡಿದ್ವಿ ಅಂದ್ಕೊಳ್ಳಿ, ಅವ್ರ ಹತ್ರ ನಮ್ಮದು ಫೋನ್ ನಂಬರ್ ಇಸ್ಕೊಂಡು ನಾವು ಏನೇನು ಪರ್ಚೇಸ್ ಮಾಡಿದ್ದೀವೋ ಮೆಡಿಸಿನ್ಸ್ ಅವ್ರ ಹತ್ರ ಲಿಸ್ಟ್ ಆಲ್ರೆಡಿ ಹಿಸ್ಟ್ರಿ ಇರುತ್ತೆ ಮುಂಚೆನೇ. ಓಕೆನಾ, ಆ ಡಾಟಾಬೇಸಲ್ಲಿ ಅವರು ಸೇವ್ ಮಾಡ್ಕೊಂಡಿರ್ತಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಡಾಟಾ ವೇರ್ಹೌಸ್. ನಾನು ಆಲ್ರೆಡಿ ಡಾಟಾ ವೇರ್ಹೌಸ್ ಮುಂಚೆ ಒಂದು ಕಾನ್ಸೆಪ್ಟಲ್ಲಿ ಡಿಸ್ಕಸ್ ಮಾಡಿದ್ದೀವಿ, ಬಟ್ ಇವನ್ ದೆನ್ ಮತ್ತೆ ಹೇಳ್ತೀನಿ ನಾನು. ಓಕೆನಾ, ಡಾಟಾ ವೇರ್ಹೌಸ್ ಆರ್ ಕಸ್ಟಮರ್ ಡಾಟಾ ವೇರ್ಹೌಸ್ ಅಂದರೆ ಏನು? ಇಟ್ ಈಸ್ ಅಟ್ ದ ಕೋರ್ ಆಫ್ ದ ಎಫೆಕ್ಟಿವ್ ಇಂಟಿಗ್ರೇಟೆಡ್ CRM process
ಆ್ಯಂಡ್ ಇಟ್ ಫೆಸಿಲಿಟೇಟ್ಸ್ ಅನ್ ಇಂಟಿಗ್ರೇಟೆಡ್ ಆ್ಯಂಡ್ ಕನ್ಸಿಸ್ಟೆಂಟ್ ವ್ಯೂ ಆಫ್ ದ ಕಸ್ಟಮರ್ ಡಾಟಾ. ಸೊ ಇಲ್ಲಿ ಏನಾಗಿರುತ್ತೆ, ಕಸ್ಟಮರ್ ಡಾಟಾನ ಅವರು ಸ್ಟೋರ್ ಮಾಡ್ಕೊಂಡಿರ್ತಾರೆ, ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ಕೊಂಡಿರ್ತಾರೆ ಸಿ ಆರ್ ಎಮ್ ಡಾಟಾ ಅಲ್ಲಿ ಅಂತ. ಓಕೆ, ನೆಕ್ಸ್ಟ್ ಇಟ್ ಕನ್ಸಿಸ್ಟ್ ಆಫ್ ಫಾಲೋಯಿಂಗ್ ಕಂಟೆಂಟ್ಸ್. ಏನಿರುತ್ತೆ, ಕಸ್ಟಮರ್ ಟ್ರಾನ್ಸಾಕ್ಷನ್. ಹೌದಾ, ಅಪೋಲೋ ಫಾರ್ಮಸಿ ಕಾರ್ಡಲ್ಲಿ ನಾವು ಏನು ಟ್ರಾನ್ಸಾಕ್ಷನ್ ಮಾಡಿದ್ವೋ ಅದಿರುತ್ತಾ, ಇರುತ್ತೆ. ಕಸ್ಟಮರ್ ಇಂಟ್ರಾಕ್ಷನ್ಸ್. ಸೊ ನಾವು ಯಾವುದು ರಿಲೇಟೆಡ್, ಇವಾಗ ಫಾರ್ ಎಕ್ಸಾಂಪಲ್ ನಮಗೆ ಒಂದು ಮೆಡಿಸಿನ್ ಬೇಕು ಅಂದ್ಕೊಳ್ಳಿ, ಅಲ್ಲಿ ಆ ಟೈಮಲ್ಲಿ ಅಲ್ಲಿ ಅವೈಲೇಬಲ್ ಇಲ್ಲ ಅಂತಂದರೆ ಅವ್ರು ತರಿಸ್ಕೊಡ್ತಾರೆ. ಹೌದಾ, ಸೊ ಕಸ್ಟಮರ್ ಇಂಟ್ರಾಕ್ಷನ್ ಮಾಡ್ಬೋದು. ಆ್ಯಂಡ್ ಕಸ್ಟಮರ್ಸ್ ಪ್ರಿಫರೆನ್ಸಸ್ಸು ಇರುತ್ತೆ. ಈಗ ಏನಂತಾರೆ, ಹೋಮ್ ಡೆಲಿವರಿನೂ ಕೆಲವೊಂದು ಕಡೆ ಕೊಡ್ತಿರ್ತಾರೆ. ಸೊ ಆ ಥರ. ಓಕೆ, ಇದೆಲ್ಲ ಏನು ಮಾಡುತ್ತೆ, ಅಕ್ವೈರಿಂಗ್ ಆ್ಯಂಡ್ ಮೇಂಟೈನಿಂಗ್ ಕನ್ಸ್ಯೂಮರ್ ಡಾಟಾಬೇಸ್ ಈ ಥರ ಮಾಡ್ತಾರೆ. ನೆಕ್ಸ್ಟ್ ಅನಲೈಸಿಂಗ್ ಕಸ್ಟಮರ್ ಡಾಟಾ ಆ್ಯಂಡ್ ಐಡೆಂಟಿಫೈಯಿಂಗ್ ದ ಟಾರ್ಗೆಟ್ ಕಸ್ಟಮರ್ಸ್. ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಅಷ್ಟು ಲಿಸ್ಟ್ ಆಫ್ ಕಸ್ಟಮರ್ಸ್, ಹಂಡ್ರೆಡ್ಸ್ ಆಫ್ ಕಸ್ಟಮರ್ಸ್ದು ಲಿಸ್ಟ್ ಬಂತು. ಸೊ ನಾನು ಕಸ್ಟಮರ್ ಲಿಸ್ಟ್ ಬಂದಮೇಲೆ ನಾನು ಇಲ್ಲಿ ಟಾರ್ಗೆಟ್ ಕಸ್ಟಮರ್ಸ್ ಯಾರು ಅಂತ ನೋಡ್ತಿರ್ತೀನಿ. ಓಕೆ, ಇಲ್ಲಿ ಒಂದು ಡಾಟಾ ಮೈನಿಂಗ್ ಅಂತ ಬಂತು. ಆಲ್ರೆಡಿ ಡಾಟಾ ಮೈನಿಂಗ್ ಬಗ್ಗೆ ನಾವು ಮುಂಚೆನೇ ನೋಡಿದ್ದೀವಿ. ಹೌದಾ, ಇಟ್ ಈಸ್ ಅ ಡೀಟೇಲ್ಡ್ ಅನಾಲಿಸಿಸ್ ಆಫ್ ಇನ್ಫಾರ್ಮೇಷನ್ ಅವೈಲಬಲ್ ಥ್ರೂ ದ ಡಾಟಾಬೇಸ್. ಓಕೆ, ಇಲ್ಲಿ ಏನಾಗಿರುತ್ತೆ, ಡಾಟಾ ವೇರ್ ಹೌಸ್ ಅಂದರೆ ಅಲ್ಲಿ ಇನ್ಫಾರ್ಮೇಷನ್ ಸ್ಟೋರ್ ಆಗಿರುತ್ತೆ. ಇಲ್ಲಿ ಅನಾಲಿಸಿಸ್ ಮಾಡ್ತಾರೆ, ಡಾಟಾ ಅನಾಲಿಸಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಯಾವ ಥರ ಕಸ್ಟಮರ್ಸ್ಗೆ ಏನು ಅವಶ್ಯಕತೆ ಇದೆ ಅಂತ. ಓಕೆ, ಇಟ್ ಫೆಸಿಲಿಟೇಟ್ಸ್ ಮೈಕ್ರೋ ಮಾರ್ಕೆಟಿಂಗ್ ಆ್ಯಂಡ್ ಹೆಲ್ಪ್ಸ್ ಇನ್ ಕ್ರಾಸ್ ಸೆಲ್ಲಿಂಗ್ ಆಫ್ ದ ಪ್ರಾಡಕ್ಟ್ಸ್. ಕ್ರಾಸ್ ಸೆಲ್ಲಿಂಗ್ ಆಫ್ ದ ಪ್ರಾಡಕ್ಟ್ಸ್ ಅಂದರೆ ಏನು ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನಾವು ಅಮೆಝಾನಲ್ಲಿ ನಾವು ಏನಾದ್ರು ಒಂದು ಪರ್ಚೇಸ್ ಮಾಡಿದ್ವಿ ಅಂದ್ಕೊಳ್ರಿ, ಅಲ್ಲೊಂದು ಸರ್ತಿ ಕೆಳಗೆ ಬರುತ್ತೆ ನೋಡಿರಿ, ಕಸ್ಟಮರ್ಸ್ ಆಲ್ಸೋ ಬಾಟ್ ಅಂತ ಒಂದು ಕೋಟ್ ಬರುತ್ತೆ. ಅದು ಮತ್ತು ಅದಕ್ಕೆ ರಿಲೇಟೆಡ್ ಒಂದು ಪ್ರಾಡಕ್ಟ್ ಎಕ್ಸ್ಟ್ರಾ ಮತ್ತು ಅಲ್ಲಿ ಆ್ಯಡ್ ಮಾಡಿರ್ತಾರೆ. ಹೌದಾ, ಸೊ ದಟ್ ಈಸ್ ಕಾಲ್ಡ್ ಆಸ್ ಕ್ರಾಸ್ ಮಾರ್ಕೆಟಿಂಗ್. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡೋಕ್ಕೆ ಹೋದರೆ, ನಾನು ಫಾರ್ ಎಕ್ಸಾಂಪಲ್ ಈ ಪೆನ್ ಪರ್ಚೇಸ್ ಮಾಡೋಕ್ಕೆ ಹೋದರೆ, ಈ ಪೆನ್ಸಿಲು ಪರ್ಚೇಸ್ ಮಾಡಿ ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ, ಸಜೆಸ್ಟ್ ಮಾಡ್ತಾರೆ. ದಿಸ್ ಈಸ್ ಕಾಲ್ಡ್ ಆಸ್ ಕ್ರಾಸ್ ಸೆಲ್ಲಿಂಗ್. ನಾನು ಇನ್ ಕೇಸ್ ನಾನು ಇವೆರಡು ಪರ್ಚೇಸ್ ಮಾಡಿದ್ದೀನಿ ಅಂತಂದರೆ ಅದನ್ನು ನಾವು ಕ್ರಾಸ್ ಸೆಲ್ಲಿಂಗ್ ಅಂತ ಕರಿತೀವಿ. ಓಕೆ, ಇಲ್ಲೇನಾಗುತ್ತೆ, ಇಟ್ ಫೆಸಿಲಿಟೇಟ್ಸ್ ಮೈಕ್ರೋ ಮಾರ್ಕೆಟಿಂಗ್ ಇಸ್ ನಥಿಂಗ್ ಬಟ್ ಟಾರ್ಗೆಟ್ ಕನ್ಸ್ಯೂಮರ್ಸ್ನ ನಾವು ಅಟ್ರ್ಯಾಕ್ಟ್ ಮಾಡೋದು ಆ್ಯಂಡ್ ಹೆಲ್ಪ್ಸ್ ಇನ್ ಕ್ರಾಸ್ ಸೆಲ್ಲಿಂಗ್ ದ ಪ್ರಾಡಕ್ಟ್ ಅಂದರೆ ಇದು. ಓಕೆ, ನೆಕ್ಸ್ಟ್ ಮಾರ್ಕೆಟ್ ಬಾಸ್ಕೆಟ್ ಅನಾಲಿಸಿಸ್. ಸೊ ಮಾರ್ಕೆಟ್ ಬಾಸ್ಕೆಟ್ ಅನಾಲಿಸಿಸ್ ಅಂತಂದರೆ it is used to determine which products will sell together. Okay, thus retailer decided which product to cross sell and for whom to upsell. ಸೊ ಕ್ರಾಸ್ ಸೆಲ್ ಅಂತಂದರೆ ಒಂದು ಪ್ರಾಡಕ್ಟ್ ಜೊತೆ ಇನ್ನೊಂದು ಪ್ರಾಡಕ್ಟ್ ಸಜೆಸ್ಟ್ ಮಾಡ್ತಾರೆ, ಕಾಂಪ್ಲಿಮೆಂಟರಿ ಪ್ರಾಡಕ್ಟ್, ಅದನ್ನು ನಾವು ಪರ್ಚೇಸ್ ಮಾಡೋದನ್ನು ನಾವು ಕ್ರಾಸ್ ಸೆಲ್ ಅಂತ ಕರಿತೀವಿ. ಅಪ್ಸೆಲ್ ಅಂತಂದರೆ ಫಾರ್ ಎಕ್ಸಾಂಪಲ್ ಒಂದು ಈ ಕಾರ್ಸ್ ತಗೊಳ್ಳಿ, ಕಾರ್ಸಲ್ಲಿ ಟಾಪ್ ಎಂಡ್ ಇರುತ್ತೆ. ಹೌದಾ, ಮಿಡ್ ವೇರಿಯಂಟ್ ಇರುತ್ತೆ. ಸೊ ಹೌದಾ, ಸೊ ನಾವೇನು ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ನಾವು ಇಲ್ಲ ಮಿಡ್ಡಲ್ಲಿರೋದು ನಾವು ಕಾರ್ ಪರ್ಚೇಸ್ ಮಾಡೋಣ ಅಂತ ಹೋಗ್ತೀವಿ. ಇನ್ ಕೇಸ್ ಆ ಕಸ್ಟಮರ್ಸ್ ಏನನ್ನ ದೇ ಆರ್ ವೆಲ್ ಇದ್ದಾರೆ, ಅವ್ರು ತೊಗೋಬೋದು, ಪರ್ಚೇಸ್ ಮಾಡ್ಬೋದು, ಹೈ ಎಂಡ್ ಅಂತಂದು ಏನನ್ನ ಟಾಪ್ ಎಂಡ್ ಅಂತಂದು ಅವ್ರಿಗೆ ಅನಿಸಿದ್ರೆ ಅವ್ರು ಏನು ಮಾಡ್ತಾರೆ, ದೇ ಸ್ಟಾರ್ಟ್ ಇನ್ಫ್ಲುಯೆನ್ಸಿಂಗ್ ಟು ಪರ್ಚೇಸ್ ದ ಟಾಪ್ ಎಂಡ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಅಪ್ಸೆಲ್ ಅಂತ. ಆಯಿತಾ, ನಾವು ಹೋಗಿರೋ ಪರ್ಚೇಸ್ ಮಾಡೋ ವೇರಿಯಂಟ್ ನಾವು ಮಿಡ್ ವೇರಿಯಂಟ್ ಅಂತ ಅಂದ್ಕೊಳ್ಳಿ, ಅವರು ಅದನ್ನು ಟಾಪ್ ಎಂಡ್ಗೆ ಏನಂತಾರೆ ಇನ್ಫ್ಲುಯೆನ್ಸ್ ಮಾಡ್ತಾರೆ ಪರ್ಚೇಸ್ ಮಾಡೋಕ್ಕೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅಪ್ಸೆಲ್. ಸೊ ಅದು ತಿಳ್ಕೊಬೋದು, ಯಾವ ಥರ ಕಸ್ಟಮರ್ ಅನಾಲಿಸಿಸ್ ಮಾಡ್ಬೋದು. ಇಲ್ಲಿ ಅನಾಲಿಸಿಸ್ ಆಫ್ ಕಸ್ಟಮರ್ಸ್ ಡಾಟಾ ಆ್ಯಂಡ್ ಐಡೆಂಟಿಫೈಯಿಂಗ್ ದ ಟಾರ್ಗೆಟ್ ಕಸ್ಟಮರ್ಸ್ ಅಂತ. ಓಕೆ, ನೆಕ್ಸ್ಟ್ ಅನಾಲಿಸಿಸ್ ಎಲ್ಲ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಐಡೆಂಟಿಫಿಕೇಷನ್ ಆಫ್ ಟಾರ್ಗೆಟ್ ಕನ್ಸ್ಯೂಮರ್ಸ್. ಎಲ್ಲ ಅನಾಲಿಸಿಸ್ ಮಾಡಿದ್ವಿ, ಇವಾಗ ಟಾರ್ಗೆಟ್ ಕನ್ಸ್ಯೂಮರ್ಸ್ ಯಾರು ಅಂತ ನೋಡ್ತೀವಿ. ಸೊ ಇಟ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಬೆಟರ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಪ್ಯಾರೆಟೋಸ್ 80-20 ರೂಲ್. ಸೊ 80-20 ರೂಲ್ ಅಂತಂದರೆ ಏನು ಅಂದರೆ 20% ಆಫ್ ಕಸ್ಟಮರ್ಸ್ ಕಾಂಟ್ರಿಬ್ಯೂಟ್ ಟುವರ್ಡ್ಸ್ 80% ಆಫ್ ದ ಸೇಲ್. ಫಾರ್ ಎಕ್ಸಾಂಪಲ್ ಈಗ ಹೋಲ್ಸೇಲಲ್ಲಿ ನೋಡಿ, ಹೋಲ್ಸೇಲಲ್ಲಿ ಎಲ್ಲರೂ ಹೋಲ್ಸೇಲ್ ಶಾಪ್ ಇರುತ್ತೆ ಅಂದ್ಕೊಳ್ಳಿ. ಈಗ ಹೋಗೋ ಕಸ್ಟಮರ್ಸ್ ಎಲ್ಲರೂ ಹೋಲ್ಸೇಲ್ ಶಾಪಿಗೆ ಪರ್ಚೇಸ್ ಮಾಡ್ತಾರಾ? ಇಲ್ಲ, ರಿಟೇಲ್ ಸ್ವಲ್ಪ ಕೆಲವೊಂದು ರಿಟೇಲ್ ಪರ್ಚೇಸಸ್ಸು ಮಾಡ್ತಾರೆ. ಬಟ್ ಇಲ್ಲಿ ಯಾರು ಟಾರ್ಗೆಟ್ ಇರ್ತಾರೆ, ಇನ್ ಕೇಸ್ ಹೋಲ್ಸೇಲಲ್ಲಿ ಮತ್ತೆ ರಿಟೇಲ್ ಯಾರು ಮಾಡ್ತಾರಲ್ವ, ಪರ್ಚೇಸ್ ಮಾಡಿಬಿಟ್ಟು ಮತ್ತೆ ಸೆಲ್ ಮಾಡೋಕ್ಕೆ ಹೋಗ್ತಾರಲ್ಲ, ಅವರೇ ಟಾರ್ಗೆಟ್ ಆಗಿರ್ತಾರೆ ಇಲ್ಲಿ. ಎಸ್ ಆರ್ ನೋ? ಸೊ ಇಲ್ಲಿ ಏನಾಗಿದೆ, 20% ಆಫ್ ಕಸ್ಟಮರ್ಸ್ ಕಾಂಟ್ರಿಬ್ಯೂಟಿಂಗ್ ಟುವರ್ಡ್ಸ್ 80% ಆಫ್ ಸೇಲ್ಸ್. ಆ ಹೋಲ್ಸೇಲ್ ಶಾಪಲ್ಲಿ ಯಾರು ಮತ್ತೆ ರಿಟೇಲರ್ಸ್ ಬರ್ತಾರಲ್ಲ ಅವರೇ ಮೇನ್ ಟಾರ್ಗೆಟ್. ಬಟ್ ಕನ್ಸ್ಯೂಮರ್ಸ್ ಬಂದವರು ಅಷ್ಟು ಪರ್ಚೇಸ್ ಮಾಡಲ್ಲ. Yes or no? So this is called as 80-20 rule. 20% of the customers contribute towards 80% of sales anta. Okay. Next, RFM analysis anta. Okay. RFM analysis andre R andre recency, F andre frequency, M andre monetary value anta. So RFM analysis. So illi ಒಂದು
ಏನಂತಾರೆ RFM ಅನಾಲಿಸಿಸ್ದು ರಿಲೇಟೆಡ್ ಒಂದು ಏನಂತಾರೆ ಇದಿದೆ, ಚಾರ್ಟ್ ಟೈಪ್ ಇದೆ. ಸೊ ಇಲ್ಲೇನಾಗುತ್ತೆ ಅಂತಂದರೆ ಈಗ ಇಲ್ಲಿ ವ್ಯಾಲ್ಯೂ ಇದೆ, ಇಲ್ಲಿ ಫ್ರೀಕ್ವೆನ್ಸಿ ಇದೆ. ಓಕೆ, ವ್ಯಾಲ್ಯೂ ಜಾಸ್ತಿ ಇದ್ದು ಫ್ರೀಕ್ವೆನ್ಸಿ ಇಲ್ಲ ಅಂತಂದರೆ ಅವ್ರನ್ನ ಇನ್ಫ್ರೀಕ್ವೆಂಟ್ ಲಾಯಲ್ ಕಸ್ಟಮರ್ಸ್ ಅಂತ ಕರೀತಾರೆ. ಓಕೆ, ವ್ಯಾಲ್ಯೂ ಜಾಸ್ತಿ ಇದ್ದು ಫ್ರೀಕ್ವೆನ್ಸಿನೂ ಜಾಸ್ತಿ ಇದ್ದರೆ ಸ್ಟಾಂಟ್ ಲಾಯಲಿಸ್ಟ್ ಅಂತ ಕರೀತಾರೆ. ಓಕೆ, ವ್ಯಾಲ್ಯೂನೂ ಇಲ್ಲ ಫ್ರೀಕ್ವೆನ್ಸಿನೂ ಇಲ್ಲ ಅಂದವ್ರನ್ನ ಫ್ಲಿಪ್ಪೆಂಟ್ ಬಯರ್ಸ್ ಅಂತ ಕರೀತಾರೆ. ಓಕೆ, ವ್ಯಾಲ್ಯೂ ಇಲ್ಲ ಬಟ್ ಫ್ರೀಕ್ವೆನ್ಸಿ ಜಾಸ್ತಿ ಇದೆ ಅಂತಂದರೆ ಹೋಪ್ಫುಲ್ಸ್ ಅಂತ ಕರೀತಾರೆ. ಓಕೆನಾ? ಸೊ ಇಲ್ಲಿ ನಾವು ಇದ್ರ ಬಗ್ಗೆ ತಿಳ್ಕೊತೀವಿ. ಕಸ್ಟಮರ್ ಪಿರಾಮಿಡ್. ಸೊ ಕಸ್ಟಮರ್ ಪಿರಾಮಿಡಲ್ಲಿ ನಮಗೆ ಫಸ್ಟ್ ಬಂದ್ಬಿಟ್ಟು ಲೋ ಲೆವೆಲಲ್ಲಿ ಸಿಲ್ವರ್ ಇದೆ, ಮಿಡಲಲ್ಲಿ ಗೋಲ್ಡ್ ಇದೆ, ಆ್ಯಂಡ್ ಟಾಪಲ್ಲಿ ನಾವು ಪ್ಲಾಟಿನಮ್ ಇದೆ. ಸೊ ಪ್ಲಾಟಿನಮ್ ಇರೋ ಕಸ್ಟಮರ್ಸ್ನ ನಾವೇನಂತ ಕರಿತೀವಿ? ಮೋಸ್ಟ್ ವ್ಯಾಲ್ಯೂಯಬಲ್ ಸೆಗ್ಮೆಂಟ್ ಇಲ್ಲಿ. ಓಕೆ, ಗೋಲ್ಡ್ ಅಂದರೆ ಗ್ರೋವಬಲ್ ಸೆಗ್ಮೆಂಟ್ ಅಂತ ಅರ್ಥ. ಸಿಲ್ವರ್ ಇಸ್ ನಥಿಂಗ್ ಬಟ್ ಕರೆಂಟ್ಲಿ ಲೋ ವ್ಯಾಲ್ಯೂ ಸೆಗ್ಮೆಂಟ್ಸ್. ಸೊ ಇಲ್ಲಿರುವಂತಹ ಥಿಂಗ್ಸ್ನ ಇಲ್ಲಿ ಆ್ಯಡ್ ಆನ್ ಮಾಡಿದ್ದಾರೆ ನೋಡಿರಿ. ಸೊ ಪ್ಲಾಟಿನಮ್ ಯಾರು ಅಂತಂದರೆ ಸ್ಟಾಂಚ್ ಲಾಯಲಿಟ್ಸ್, ಅಂದರೆ ಇವ್ರಿಗೆ ವ್ಯಾಲ್ಯೂನೂ ಜಾಸ್ತಿ ಇರುತ್ತೆ, ಫ್ರೀಕ್ವೆನ್ಸಿನೂ ಜಾಸ್ತಿ ಇರುತ್ತೆ. ಸೊ ಇವರು ಪ್ಲಾಟಿನಮ್ ಲಿಸ್ಟಲ್ಲಿ ಬರ್ತಾರೆ. ಗೋಲ್ಡಲ್ಲಿ ಗ್ರೋವಬಲಿನ ಗ್ರೋ ಆಗ್ತಿದ್ದಾರೆ ಅಂತ. ಯಾರು ಗ್ರೋ ಆಗ್ತಿರೋರು ಅಂತಂದರೆ ಹೋಪ್ಫುಲ್ಸ್ ಯಾರು? ಫ್ರೀಕ್ವೆನ್ಸಿ ಜಾಸ್ತಿ ಇದೆ ಬಟ್ ವ್ಯಾಲ್ಯೂ ಅಷ್ಟು ಇಲ್ಲ. ಸೊ ಇವರು ಹೋಪ್ಫುಲ್ಸ್. ಸೊ ದಿಸ್ ಇಸ್ ಗೋಲ್ಡ್, ಗ್ರೋವಬಲ್ ಸೆಗ್ಮೆಂಟ್. ಸಿಲ್ವರ್ ಅಂತಂದರೆ ಕರೆಂಟ್ಲಿ ಲೋ ವ್ಯಾಲ್ಯೂ ಸೆಗ್ಮೆಂಟ್. ಇವ್ರು ಯಾರು? ಇವರು ಇನ್ಫ್ರೀಕ್ವೆಂಟ್ ಲಾಯಲಿಸ್ಟ್. ಓಕೆ, ಇಲ್ಲಿ ವ್ಯಾಲ್ಯೂನೂ ಕಮ್ಮಿ ಇರುತ್ತೆ, ಫ್ರೀಕ್ವೆನ್ಸಿನೂ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಬಟ್ ಫ್ರೀಕ್ವೆನ್ಸಿ ಕಮ್ಮಿ ಇರುತ್ತೆ ಅಂತ. ಸೊ ಅಂದರೆ ಇವ್ರು ಯಾವಾಗೋ ಒಂದ್ಸತಿ ಪರ್ಚೇಸ್ ಮಾಡ್ತಿರ್ತಾರೆ, ಯಾವಾಗಲೂ ಫ್ರೀಕ್ವೆಂಟಾಗಿ ಪರ್ಚೇಸ್ ಮಾಡ್ತಿರಲ್ಲ ಅಂತ. ಸೊ ಈ ಥರ ಇದನ್ನು ಕಸ್ಟಮರ್ ಪಿರಾಮಿಡ್ನ ಡಿವೈಡ್ ಮಾಡಿದ್ದಾರೆ, ಟಾಪ್, ಮಿಡ್ ಆ್ಯಂಡ್ ಲೋ ಅಲ್ಲಿ. ಓಕೆ, ನೆಕ್ಸ್ಟ್ ಡೆವಲಪಿಂಗ್ ಲಾಯಲ್ಟಿ ಪ್ರೋಗ್ರಾಮ್ಸ್. ಸೊ ಇವಾಗ ನಾವೇನು ಮಾಡಿದ್ವಿ? ಒಂದು ಡಾಟಾಬೇಸ್ ತೊಗೊಂಡ್ವಿ, ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ವಿ, ಆ ಇನ್ಫಾರ್ಮೇಷನ್ ಅನಾಲಿಸಿಸ್ ಮಾಡಿದ್ವಿ, ಟಾರ್ಗೆಟ್ ಕಸ್ಟಮರ್ಸ್ನ ಐಡೆಂಟಿಫೈ ಮಾಡಿದ್ವಿ. ಈಗ ಏನು ಮಾಡ್ತೀವಿ? ಡೆವಲಪಿಂಗ್ ಲಾಯಲ್ಟಿ ಪ್ರೋಗ್ರಾಮ್ಸ್. ಈ ಕಸ್ಟಮರ್ಸ್ನ ನಾವು ಹೆಂಗೆ ಲಾಯಲ್ ಆಗಿ ಇಟ್ಕೋಬೇಕು ಅಂತಂದರೆ ದ ಫಾಲೋಯಿಂಗ್ ಬೆನಿಫಿಟ್ಸ್ ಕ್ಯಾನ್ ಬಿ ಆಫರ್ಡ್ ಟು ದ ಕಸ್ಟಮರ್ಸ್ ಟು ಅಚೀವ್ ದಿಸ್ ಆಬ್ಜೆಕ್ಟಿವ್. ಓಕೆ, ಯಾವ ಥರ ಬೆನಿಫಿಟ್ಸ್ ಅಂತಂದರೆ ಟ್ರಾನ್ಸಾಕ್ಷನಲ್ ಬೆನಿಫಿಟ್ಸ್ ಅಂತ. ಟ್ರಾನ್ಸಾಕ್ಷನಲ್ ಬೆನಿಫಿಟ್ಸ್ ಆರ್ ಹಾರ್ಡ್ ಬೆನಿಫಿಟ್ಸ್. ಇಲ್ಲೇನಾಗುತ್ತೆ? ನಾವು ಕಸ್ಟಮರ್ಸಿಗೆ ನಾವೇನು ಮಾಡ್ತೀವಿ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಕಾಸ್ಟ್ ಕಮ್ಮಿ ಮಾಡೋದು, ಒಂಥರ ಡಿಸ್ಕೌಂಟ್ಸ್ ಕೊಡೋದು. ಓಕೆ, ಆ ಥರ ಬೆನಿಫಿಟ್ಸ್ ಕೊಡೋದು. ಟ್ರಾನ್ಸಾಕ್ಷನಲ್ ಬೆನಿಫಿಟ್ಸ್ ಅಂದರೆ ರಿಲೇಟೆಡ್ ಟು ಟ್ರಾನ್ಸಾಕ್ಷನ್ಸ್. ಅವ್ರು ಟ್ರಾನ್ಸಾಕ್ಷನ್ ಮಾಡಿದಾಗ ಅವ್ರಿಗೊಂದು ಸ್ವಲ್ಪ ಕೂಪನ್ಸ್ ಕೊಡೋದು, ಡಿಸ್ಕೌಂಟ್ಸ್ ಕೊಡೋದು, ಓಕೆ, ಪ್ರೈಸ್ ಕಮ್ಮಿ ಮಾಡೋದು, ಓಕೆ, ರೀಸನೇಬಲ್ ಪ್ರೈಸ್ ಇರೋದು. ಸೊ ದಟ್ ಈಸ್ ಕಾಲ್ಡ್ ಅಸ್ ಟ್ರಾನ್ಸಾಕ್ಷನಲ್ ಬೆನಿಫಿಟ್ಸ್. ಸೊ ನಾನ್ ಟ್ರಾನ್ಸಾಕ್ಷನಲ್ ಬೆನಿಫಿಟ್ಸ್ನ ಸಾಫ್ಟ್ ಬೆನಿಫಿಟ್ಸ್ ಅಂತಲೂ ಕರೀತಾರೆ. ಹಾಗಂದರೆ ಇದು ಇಂಟ್ಯಾಂಜಿಬಲ್ ಇರುತ್ತೆ. ಓಕೆ, ಇಂಟ್ಯಾಂಜಿಬಲ್ ಇರುತ್ತೆ ಆ್ಯಂಡ್ ಕಸ್ಟಮರ್ಸ್ ಏನಾಗುತ್ತೆ? ದೇ ಫೀಲ್ ಪ್ರೌಡ್ ಅಬೌಟ್ ದ ರಿಟೇಲ್ ಸ್ಟೋರ್. ಅವ್ರು ಎಲ್ಲಿ ಪರ್ಚೇಸ್ ಮಾಡ್ತಿರಲ್ಲ ಅದ್ರ ರಿಲೇಟೆಡ್ ಅವ್ರು ಪ್ರೌಡ್ ಆಗಿರ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ನಾನ್ ಟ್ರಾನ್ಸಾಕ್ಷನಲ್ ಬೆನಿಫಿಟ್ಸ್ ಅಂತ. ನೆಕ್ಸ್ಟ್ ಕಸ್ಟಮರ್ ಕಂಪ್ಲೇಂಟ್ ಹ್ಯಾಂಡ್ಲಿಂಗ್ ಮೆಕ್ಯಾನಿಸಮ್. ಇವಾಗ ಫಾರ್ ಎಕ್ಸಾಂಪಲ್ ಕಸ್ಟಮರ್ ಯಾವುದೋ ಒಂದು ಕಂಪ್ಲೇಂಟ್ ಬಂದಿದೆ ಅಂದಾಗ ಸಣ್ಣ ವಿಷಯ ಇದ್ದಾಗ ನಾವು ಅದನ್ನು ಕ್ಲಿಯರ್ ಮಾಡಿಬಿಡಬೇಕು. ಸೊ ದೊಡ್ಡದಾಗೋವರೆಗೂ ಬಿಟ್ಟರೆ ಅದು ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಕಸ್ಟಮರ್ ಕಂಪ್ಲೇಂಟ್ ಹ್ಯಾಂಡ್ಲಿಂಗ್ ಮೆಕ್ಯಾನಿಸಮ್ ಅಂದರೆ ಅದು. ನೆಕ್ಸ್ಟ್ ಮೇಕಿಂಗ್ ಕಸ್ಟಮರ್ಸ್ ಮೋರ್ ಪ್ರಾಫಿಟಬಲ್. ಕಸ್ಟಮರ್ಸ್ನ ನಾವು ಪ್ರಾಫಿಟಬಲ್ ಯಾವಾಗ ಮಾಡ್ತೀವಿ? ಸೊ ಆ ಪ್ರಾಡಕ್ಟ್ ರೀಸನಬಲ್ ಪ್ರೈಸಿಗೆ ಕೊಡಬೇಕು. ಓಕೆ, ಕೆಲವೊಂದು ಡಿಸ್ಕೌಂಟ್ಸ್ ಆಫರ್ ಮಾಡ್ತಿರ್ಬೇಕು, ಪ್ರೈಸ್, ಓಕೆ, ಕ್ವಾಲಿಟಿ ಕೊಡಬೇಕು, ಕ್ವಾಂಟಿಟಿ ಕೊಡಬೇಕು. ಸೊ ಆವಾಗ ನಾವು ಏನು ಅನ್ಬೋದು? ಕಸ್ಟಮರ್ ಪ್ರಾಫಿಟಬಲ್ ಆಗಿದ್ದಾರೆ ಅಂತ ಅರ್ಥ. ಓಕೆ, ದೀಸ್ ಆರ್ ಡೆವಲಪಿಂಗ್ ಲಾಯಲ್ಟಿ ಪ್ರೋಗ್ರಾಮ್ಸ್ ಅಂತ. ಓಕೆ, ನೆಕ್ಸ್ಟ್ ಇಂಪ್ಲಿಮೆಂಟೇಷನ್ ಆಫ್ ಲಾಯಲ್ಟಿ ಪ್ರೋಗ್ರಾಮ್ಸ್ ಅಂದರೆ ಇವೇನೇನು ಡೆವಲಪ್ ಮಾಡಿರ್ತಾರಲ್ಲ ಅವನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ತಾರೆ. ಓಕೆ, ಸೊ ಎಂಪ್ಲಾಯೀಸಿಗೆ ಮೋಟಿವೇಟ್ ಮಾಡೋದಾಗಿರ್ಬೋದು. ಓಕೆ, ಕಸ್ಟಮರ್ಸಿಗೆ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅದನ್ನು ಸಾರ್ಟ್ ಔಟ್ ಮಾಡೋದಾಗಿರ್ಬೋದು. ಸೊ ಅವನ್ನೆಲ್ಲ ಇಂಪ್ಲಿಮೆಂಟೇಷನ್ ಮಾಡೋದು ಫಿಫ್ತ್ ಪ್ರಾಸೆಸ್ಸಲ್ಲಿ. ಫೈನಲ್ ಪ್ರಾಸೆಸ್ಸಲ್ಲಿ ಇವ್ಯಾಲ್ಯೂಯೇಷನ್ ಆಫ್ ಪರ್ಫಾರ್ಮೆನ್ಸ್. ಎಲ್ಲ ಮಾಡಿದ್ವಿ. ಇವಾಗ ನಾವು ಇವ್ಯಾಲ್ಯೂಯೇಟ್ ಮಾಡಬೇಕು ಅಂತಂದರೆ ನಾವು ಮಾಡಿರೋ ಎಲ್ಲ ಮ್ಯಾನೇಜ್ಮೆಂಟ್ ಏನಿದೆ ಅಲ್ಲ, CRM, ಅದೆಲ್ಲ ಕರೆಕ್ಟ್ ಇದೆನಾ ಇಲ್ವಾ ಅಂತಂದು ಇವ್ಯಾಲ್ಯೂಯೇಟ್ ಮಾಡಿಬಿಟ್ಟು ಫೀಡ್ಬ್ಯಾಕ್ ತೊಗೊಳ್ಳೋದು. ಓಕೆನಾ? ಸೊ ಇದನ್ನು ನಾವೇನಂತ ಕರಿತೀವಿ? CRM ಪ್ರಾಸೆಸ್. ಓಕೆ, ಐ ಹೋಪ್ ನಿಮಗೆ CRM ಎಲ್ಲ ಅರ್ಥ ಆಗಿದೆ ಅನ್ಕೊತೀನಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಯಾವ ಟಾಪಿಕ್ ಡೌಟ್ ಇದ್ರೂ ನೀವು ಕಮೆಂಟ್ ಮಾಡ್ಬೋದು. ಆ್ಯಂಡ್ ಇನ್ ಕೇಸ್ ನಿಮಗೆ MCQs ಬೇಕು ಅಥವಾ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ನೋಟ್ಸ್ ಬೇಕು ಅಂದ್ರೂ ನೀವು ನನ್ನ ಮೇಲ್ ID ಇರುತ್ತೆ. ಸೊ ಅಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಓಕೆ, ಮೇಲ್ IDಯಲ್ಲಿ ಟೆಕ್ಸ್ಟ್ ಮಾಡ್ಬೋದು. ಓಕೆ, ಸೊ ಥ್ಯಾಂಕ್ ಯು.